ರಾಜ್ಯ ಸರ್ಕಾರದಿಂದ ಸ್ಥಳೀಯ ಆಡಳಿತಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿಯನ್ನು ಬಿಡುಗಡೆ ಮಾಡುತ್ತಿದ್ದಂತೆ ಇತ್ತ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಪುರಸಭೆ ಆಡಳಿತಕ್ಕೆ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಗರಿಗೆದರುತ್ತಿವೆ. ಹೌದು, ಸಂಸತ್ತಿಗೆ ಆಯ್ಕೆಯಾದ ಬಸವರಾಜ ಬೊಮ್ಮಾಯಿ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯಿಂದ ತೆರವಾದ ಕ್ಷೇತ್ರದ ಉಪಚುನಾವಣೆಗೆ 2 ರಾಷ್ಟ್ರೀಯ ಪಕ್ಷಗಳ ಪ್ರಚಾರ ಬಿರುಸುಗೊಂಡ ಬೆನ್ನಲ್ಲೇ ಸ್ಥಳೀಯ ಆಡಳಿತಕ್ಕೆ ಮೀಸಲಾತಿ ನಿಗದಿಯಾಗಿರುವುದು ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಜೋರಾಗುವಂತೆ ಮಾಡಿದೆ. ಹಾವೇರಿ ಜಿಲ್ಲೆಯಲ್ಲಿಯೇ ಬಿಜೆಪಿಯ ಭದ್ರಕೋಟೆ ಎನಿಸಿಕೊಂಡಿರುವ ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯ ಜತೆಗೆ ಸ್ಥಳೀಯ ಆಡಳಿತವನ್ನು ತನ್ನಲ್ಲಿಯೇ ಉಳಿಸಿಕೊಳ್ಳುವ ಪ್ರಯತ್ನ ಬಿಜೆಪಿ ನಾಯಕರು ನಡೆಸುತ್ತಿದ್ದಾರೆ. ಈಗ ನಾಳೆ ದಿನಾಂಕ 23/8/2024 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಐತಿ. ಅದಕ್ಕೆ ನಾನು ಈಗ ಇದರ ಅಧ್ಯಕ್ಷ ಆಕಾಂಕ್ಷಿ, ಕಳೆದ ಬಾರಿನೂ ನಾನು ಇದರ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಸಾಹೇಬರ ಒಂದು ನಿರ್ದೇಶನದ ಮೇರೆಗೆ ನಾನು ಹಿಂದೆ ತಕ್ಕೊಂಡು ನೆಕ್ಸ್ಟ್ ಮುಂದಿನ ಸಲ ಅವಕಾಶ ಮಾಡಿಕೊಡ್ತಾನೆ ಅಂದರು. ಮತ್ತು ಈ ಸಲ ಜನರಲ್ಲ ಬಂದೈತಿ 2ನೇ ಪೀರಿಯಡ್ನ. ಅದಕ್ಕೆ ನಾನು ಸಾಹೇಬ್ರ ಮ್ಯಾಗ ವಿಶ್ವಾಸ ಇಟ್ಟನು, ಬೊಮ್ಮಾಯಿ ಸಾಹೇಬರು ಮತ್ತು ಜೋಶಿ ಅವರು ಇದ್ರ ಮ್ಯಾಗ. ಅದಕ್ಕೆ ಈ ಸಲ ನನಗೆ ಅವಕಾಶ ಸಿಗ್ತದೆ ಅನ್ನೋದ್ರ ಬಗ್ಗೆ ನನಗೆ ಓವರ್ ಕಾನ್ಫಿಡೆನ್ಸ್ ಐತಿ. ಅದರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ. ನಾನು BJP ಪಕ್ಷದ ಒಳಗೆ ನಾನು ನಿಷ್ಠಾವಂತನಾಗಿ 4 ಕೆಲಸ ಕಾರ್ಯಗಳನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಆ ಒಂದು ಭರವಸೆ ಮೇಲೆ ಮತ್ತೊಂದೆಡೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಜೊತೆಗೆ ಸ್ಥಳೀಯ ಆಡಳಿತವನ್ನು ತನ್ನ ತೆಕ್ಕೆಗೆ ಪಡೆದುಕೊಳ್ಳಲು ಹಲವು ಆಯಾಮಗಳ ಮೂಲಕ ರಾಜಕೀಯ ಕಸರತ್ತು ನಡೆಸುತ್ತಿದ್ದು, ಎರಡೂ ಪಕ್ಷಗಳಿಗೆ ಪುರಸಭೆ ಆಡಳಿತದ ಜೊತೆಗೆ ಕ್ಷೇತ್ರ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಹೊಸಬ್ರಿಗೆ ಚಾನ್ಸ್ ಕೊಟ್ಟು ಅನುಕೂಲ ಮಾಡಿಕೊಡ್ರಿ, ಆದವ್ರಿಗೆ ಬೇಡ. ಹೊಸಬ್ರಿಗೆ ಚಾನ್ಸ್ ಕೊಟ್ಟರು ಒಬ್ಬೊಬ್ಬರಿಗೆ ಕೊಡಬೇಡ್ರಿ. 2.5 ವರ್ಷ ಉಳಿದೈತಿ. ಅದ್ರಾಗ 10 ತಿಂಗಳ 3 ಮಂದಿ ಚಾನ್ಸ್ ಕೊಟ್ಟರೆ ಹೊಸಬ್ರಿಗೆ ಅನುಕೂಲ ಆಗುತ್ತೆ. ನಾವು ಸಾಹೇಬರಿಗೆ ಕೇಳಿಕೊಂಡು ಮನವಿ ಮಾಡಿಕೊಂಡೇವೆ. ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬಂದಿದ್ದು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಸದಸ್ಯರು, ಜೊತೆಗೆ ಪಕ್ಷೇತರದವರು ಕೂಡ ನಮ್ಮ ಜೊತೆಗಿದ್ದಾರೆ. ಪಕ್ಷೇತರದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಭಾರತೀಯ ಜನತಾ ಪಕ್ಷದ ಕಮಲವನ್ನು ಪುರಸಭೆಯಲ್ಲಿ ಅರಳಿಸ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಇವತ್ತು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು 4 ಅವಧಿಯಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಅನೇಕ ರೀತಿಯಾಗಿರ್ತಕ್ಕಂಥ ಅನುದಾನವನ್ನು, ಸಹಕಾರವನ್ನು, ಸಂಘಟನೆಯ ಜೊತೆಗೆ ತಾವೆಲ್ಲ ಪಾಲ್ಗೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದಕ್ಕಾಗಿ ಪ್ರಹ್ಲಾದ್ ಜೋಶಿಯವರು ಹಾಗೂ ಬಸವರಾಜ ಬೊಮ್ಮಾಯಿಯವರ ಒಂದು ಮಾರ್ಗದರ್ಶನದಲ್ಲಿ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ತೀವಿ ಅಂತಕ್ಕಂಥ ಮಾತನ್ನು ಘಂಟಾಘೋಷವಾಗಿ ನಾವು ಹೇಳಿಕೆ ಇಚ್ಛೆಪಡ್ತೀವಿ. ಒಟ್ಟು 23 ಸದಸ್ಯರ ಬಲವನ್ನು ಹೊಂದಿರುವ ಪುರಸಭೆ ಆಡಳಿತ ಅತಂತ್ರ ಸ್ಥಿತಿಯಲ್ಲಿದ್ದರೂ ಸಹ ಬೊಮ್ಮಾಯಿ ತಂತ್ರಗಾರಿಕೆ ಬಿಜೆಪಿ ಮೊದಲ ಅವಧಿ ಆಡಳಿತ ನಡೆಸಿದ್ದು, 2ನೇ ಅವಧಿಯ ಆಡಳಿತ ಯಾರ ಪಾಲಾಗಲಿದೆ ಎಂದು ಸದ್ಯ ಸಾರ್ವಜನಿಕವಾಗಿ ಬಹಳ ಚರ್ಚೆ ನಡೆಯುತ್ತಲಿದೆ. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.